ಕೇಂದ್ರ ಸರ್ಕಾರದ ಬೇಟಿ ಪಡಾವೋ ಬೇಟಿ ಬಚಾವೋ ಯೋಜನೆ ಹಾಗೂ ಸ್ವಚ್ಛ ಭಾರತ ಯೋಜನೆಯ ಬಗ್ಗೆ ಸಚಿವ ಮಧು ಬಂಗಾರಪ್ಪ ವ್ಯಂಗ್ಯವಾಡಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಮಧು ಬಂಗಾರಪ್ಪ, ರಾಘವೇಂದ್ರ ಬೇಟಿ ಪಡಾವೋ ಬೇಟಿ ಬಚಾವೋ ಬೋರ್ಡ್ ಹಾಕಿಕೊಂಡು ಕೂತಿದ್ದಾರೆ. ಬೇಟಿಗೆ ಓದಿಸಲು ಹಣ ಕೊಟ್ಟಿದ್ದಾರಾ ಇವರು? ನಿಮ್ಮ ಮಕ್ಕಳು, ನಿಮ್ಮ ಓದು, ನಿಮ್ಮ ಪರಿಶ್ರಮ ಇರುತ್ತದೆ. ಆದರೆ ಅದಕ್ಕೆ ಮೋದಿದು ರಾಘವೇಂದ್ರ ಫೋಟೋ ಹಾಕಿಕೊಂಡು ಕೂರಬೇಕಾ? ಪೊರಕೆ ನಮ್ಮದು, ಕಸ ಹೊಡೆಯೋರು ರಾಜ್ಯ ಸರ್ಕಾರ. ಆದ್ರೆ ಇವರದ್ದು ಸ್ವಚ್ಛ ಭಾರತ ಅಂತ ಬೋರ್ಡ್ ಹಾಕ್ತಾರೆ. ಪುಕ್ಸಟ್ಟ ಇವರು ಹೆಸರು ಹಾಕಿಕೊಂಡು ಕೂರ್ತಾರೆ. ಇವರಿಗೆ ಮಾನ ಮರ್ಯಾದೆ ಇದ್ದರೆ ಕೇಂದ್ರ ಸಂಗ್ರಹಿಸುವ ತೆರಿಗೆಯಲ್ಲಿ ರಾಜ್ಯಕ್ಕೆ ಕೊಡಬೇಕಾದುದು ಮೊದಲು ಕೊಡಲಿ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಇದು ಹೆಂಗೈತಿ ಅಂದ್ರೆ ಇವ್ರು ರಾಘವೇಂದ್ರ ಹೇಳೋದು ಬೇಟಿ ಬಚಾವೋ ಬೇಟಿ ಪಡಾವೋ ಏನೋ ಐತಲ್ಲ ಅವ್ರದ್ದು ಸ್ಲೋಗನ್ನು. ಬೇಟಿ ಆಯ್ತು, ಬೇಟಿ ಪಡಾವೋ ಏನು ದುಡ್ಡು ಕೊಟ್ಟಾರಂತ ಸೆಂಟ್ರಲ್ ಗೌರ್ಮೆಂಟ್ ಅವರು ನಿಮಗೆ? ನಿಮ್ಮ ಮಕ್ಕಳು, ನಿಮ್ಮ ದುಡ್ಡು ಎಲ್ಲ ಮಾಡಿ ಹೆಸರು ಫೋಟೋ ಹಾಕಿರೋದು ಮೋದಿದು, ರಾಘವೇಂದ್ರ ಹಾಕೊಂಡ ತಕ್ಷಣ ಬೇಟಿ ಪಡಾವ ಆಗ್ಬಿಡ್ತಂತ. ಸ್ವಚ್ಛ ಭಾರತ್ ಏನಾಯ್ತು? ಸ್ವಚ್ಛ ಭಾರತ್ ಕಸ ಯಾರ್ದು? ನಮ್ಮದು. ಕಸಮರ್ಗಿ ಯಾರ್ದು? ನಮ್ಮದು. ಕಸ ಗುಡಿಸೋರು ಯಾರು? ಸ್ಟೇಟ್ ಗೌರ್ಮೆಂಟು. ಇವ್ರ ಹೆಸರು ಏನು ಪುಕ್ಸಟ್ ಹಾಕ್ಕೊಂಡು ಕುತ್ಕೊಳ್ಳೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಸಿಕ್ಕಿದೆ ಅಂತ. ಇವರಿಗೆ ಮಾನ ಮರ್ಯಾದೆ ಇದ್ದರೆ ಇದನ್ನೆಲ್ಲ ಬಿಟ್ಟು ಏನು ಲಕ್ಷಾಂತರ ಕೋಟಿಯನ್ನು ಟ್ಯಾಕ್ಸ್ ಹಣನ ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ, ಅದರೊಳಗೆ ಏನು ನಮಗೆ ಬರಬೇಕು ಅದನ್ನು ಕೊಡೋದನ್ನ ಫಸ್ಟ್ ನೋಡ್ರಿ. ಅದು ಬಹಳ ಮುಖ್ಯ ಆಗ್ತದೆ. ಅದು ಬಹಳ ನೋಡ್ರಿ. ಒಂದು ನಿಮಿಷ, ಇವರು ಇದನ್ನು ಕೊಟ್ಟು ಕಮಿಷನ್ ಹೊಡೆದು ಅವ್ರ ಜೊತೆ ಪಾಲ್ದಾರ ಆಗೋದಕ್ಕೆ ರಾಘವೇಂದ್ರ ನಂಬರ್ 1, ನಿಸೀಮ್ರು. ಮುಂದಿನ ದಿನಗಳಲ್ಲಿ ಏನೇನು ಅಂತೇಳಿ ಗೊತ್ತಾಗುತ್ತೆ, ವೆಯ್ಟ್ ಮಾಡಿ.